ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ. ಮ್ಯಾಜಿಕಲ್ ಹೇರ್ ಡ್ರೈಯರ್. ಒಂದಿನ ಚಂದ್ರಕಾಂತ ಬ್ಯೂಟಿ ಟಿಪ್ಸ್ ವಿಡಿಯೋ ನೋಡ್ತಾ ಇರ್ತಾಳೆ. ಅವೆಲ್ಲ ನೋಡ್ತಾ ಒಂದ್ ಪೇಪರ್ ಪೆನ್ ತಗೊಂಡು ಅದ್ರಲ್ಲಿ ಬರೋದೆಲ್ಲ ಬರ್ಕೋತಾ ಇರ್ತಾಳೆ. ಅದನ್ನ ನೋಡಿದ್ ಸೂರ್ಯಕಾಂತ ಹೀಗಂತಾಳೆ, ಏನ್ ನೋಡ್ತಿದ್ಯಾ? ಬ್ಯೂಟಿ ಟಿಪ್ಸ್ ವಿಡಿಯೋ ನೋಡ್ತಿದೀನಿ ಅತ್ತೆ. ಅವೆಲ್ಲ ನೋಡ್ಕೊಂಡು ಮನೆಯಲ್ಲೇ ಪಾರ್ಲರ್ ಓಪನ್ ಮಾಡೋಣ ಅಂತ ಯೋಚನೆ ಮಾಡ್ತಿದೀನಿ. ಅದೆಲ್ಲ ಕೇಳಿದ್ ಸೂರ್ಯಕಾಂತ ಶಾಕ್ ಆಗಿ, ಏನು ಯೂಟ್ಯೂಬ್ ಅಲ್ಲಿ ನೋಡಿ ಕಲ್ತ್ಕೊಳ್ಳೋದ? ಹುಚ್ಚೇನಾದ್ರೂ ಹಿಡ್ದಿದ್ಯಾ? ನಿಮಗ್ ಗೊತ್ತಿಲ್ಲ ಅತ್ತೆ, ಯೂಟ್ಯೂಬ್ ಅಲ್ಲಿ ಏನ್ ಬೇಕಾದ್ರೂ ಸಿಗತ್ತೆ. ಇದನ್ ನೋಡಿ, ಇಲ್ಲಿ ನೋಡಿ, ಈ ಕ್ರೀಮ್ ಹಾಕೊಂಡಿದ ತಕ್ಷಣ 5 ನಿಮಿಷದಲ್ಲಿ ಬೆಳ್ಳಕ್ಕಾಗ್ಬಿಡ್ತಾರಂತೆ. ಈ ಎಣ್ಣೆ ನೋಡಿ, ಎಣ್ಣೆ ಹಚ್ಚಿದ ತಕ್ಷಣ ಆವಾಗ್ಲೇ ಕೂದಲು ಬಂದ್ಬಿಡುತ್ತಂತೆ. ನೋಡಿದ್ರಾ? ನಿಮಗೂ ಶಾಕಿಂಗ್ ಆಗಿದೆ. ಅದನ್ ಕೇಳಿ ಚಂದ್ರಕಾಂತ ತಲೆ ಮೇಲೆ ಕೈ ಇಟ್ಕೊಂಡು, ಅದನ್ ಕೇಳಿದ್ರೆ ಇರೋದು ಹೋಗ್ಬಿಡುತ್ತೆ ನಿನ್ ತಲೆ. ನಾನ್ ಬ್ಯೂಟಿ ಪಾರ್ಲರ್ ಇಡೋದು ನಿಮ್ಗೆ ಇಷ್ಟ ಅಲ್ಲ, ಅದಕ್ಕೆ ನೀವ್ ಹಿಂಗೆ ಹೇಳ್ತಿದ್ದೀರಾ ಹಂಗಂತ ಸಪ್ಪಗ್ ಮೂತಿ ಇಟ್ಕೊಂಡ್ ಕುತ್ಕೋತಾಳೆ. ಅದನ್ನ ನೋಡಿದ್ ಸೂರ್ಯಕಾಂತ, ಅಯ್ಯೋ ನನ್ನ ಬಿತ್ರಿ ಸೊಸೆ, ಇದೇನೆ ನಿನ್ ಕತೆ. ಸರಿ ಆಯ್ತು ಬಿಡು, ನೀನ್ ಏನ್ ಮಾಡ್ಬೇಕು ಅನ್ಕೊಂಡಿದ್ಯೋ ಮಾಡ್ಕೋ. ಮತ್ತೆ ಏನಾದ್ರೂ ಕಿತಾಪತಿ ಮಾಡಿ ನನ್ನ ಹತ್ರ ಬಂದ್ರೆ ಆವಾಗ ಹೇಳ್ತೀನಿ ನಿನ್ ಕತೆ ಹಂಗತ್ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಆಮೇಲೆ ಬ್ಯೂಟಿ ಟಿಪ್ಸ್ ಎಲ್ಲಾ ಬರ್ಕೋತಾಳೆ. ಚಂದ್ರಕಾಂತಂ ಮನ್ಸಲ್ಲಿ, ಅಮ್ಮ ಎಲ್ಲ ಬರ್ಕೊಂಡ್ಬಿಟ್ಟೆ, ಆದ್ರೂ ಅತ್ತೆ ಹೇಳಿದ್ ಕೇಳಿದ್ರೆ ಅದು ನಿಜ ಅನ್ಸ್ತಿದೆ ನನ್ಗೆ. ಹೀಗೆ ಯೂಟ್ಯೂಬ್ ಅವರು ನಿಜಾನೇ ಹೇಳ್ತಾರ? ಏನ್ ಮಾಡ್ಬೇಕಂದ್ರೆ ಒಂದ್ಸಲ ಯಾರ ಮೇಲೆ ಆದ್ರೂ ಟೆಸ್ಟ್ ಮಾಡ್ಬೇಕು. ಇವಾಗ ಇದನ್ನ ಯಾರ ಮೇಲೆ ಟೆಸ್ಟ್ ಮಾಡೋದು ಹಂಗಂತ ಅನ್ಕೊಂಡಿರುವ ಸಮಯಕ್ಕೆ ಸಕ್ಕರೆ ಸುಜಾತ ಅಲ್ಲಿಗೆ ಬರ್ತಾಳೆ. ಚಂದು, ಕಪ್ ಸಕ್ಕರೆ ಇದ್ರೆ ಕೊಡ್ತೀಯೇನೆ? ಅಬ್ಬಾ, ಟೈಮಿಗೆ ಸರಿಯಾಗಿ ಸಿಕ್ಕಿದ್ಲು ಬಕರ. ಹಂಗಂತ ಮನ್ಸಲ್ಲ ಅನ್ಕೊಂಡವಳು, ಬಾರೆ ಸುಜಿ ಬಾರೆ, ಸಕ್ಕರೆನಾ ಕೊಡ್ತೀನಿರು. ಏನೇ ನಿನ್ ಕೂದ್ಲು ಇಷ್ಟು ಉದುರೋಗ್ತಿದೆ, ಊಟ ಸರಿಯಾಗಿ ತಿಂತಿಲ್ವಾ? ಏ ಹಂಗೇನಿಲ್ವೇ, ಕಿಲೋ ಗಟ್ಲೆ ತಿಂತಿದ್ದೀನಿ ದಿನ ಸಕ್ಕರೆನ. ಯಾವಾಗ ನೋಡಿದ್ರು ನಿನ್ ಸಕ್ಕರೆನಾನೆ? ಯಾವಾಗಾದ್ರೂ ನಿನ್ ಕೂದಲ್ ಬಗ್ಗೆ ಯೋಚನೆ ಮಾಡಿದ್ಯಾ? ಸರಿ ಆಯ್ತು, ನಮ್ಮ ಅತ್ತೆ ಹತ್ರ ಒಂದು ಆಯುರ್ವೇದಿಕ್ ಪೇಸ್ಟ್ ಇದೆ, ಅದೇನಾದ್ರೂ ಹಚ್ಕೊಂಡ್ರೆ ಕೂದ್ಲು ಮಸ್ತ್ ಬರುತ್ತೆ ಗೊತ್ತಾ? ಹಂಗಂತ ಹೇಳ್ತಾ ಆ ಮಾತು ಈ ಮಾತು ಹೇಳಿ ಯೂಟ್ಯೂಬ್ ನೋಡಿ ತಯಾರಿ ಮಾಡಿದ ಆಯುರ್ವೇದಿಕ್ ಪೇಸ್ಟ್ ನ ಅವಳಿಗೆ ಹಚ್ಚಿ, ಅದನ್ನ ಹಚ್ಚಿದ್ರಿಂದ ಅವಳಿಗೆ ಇರೋ ಜುಟ್ಟು ಸಹ ಉದ್ರೋಗುತ್ತೆ. ಕನ್ನಡಿಯಲ್ಲಿ ಅವಳನ್ನವಳು ನೋಡ್ಕೊಂಡಿದ್ ಸುಜಾತ ಗಟ್ಟಿಯಾಗಿ ಅಳ್ತಾಳೆ, ಅಯ್ಯೋ ದೇವ್ರೇ, ಬಂಗಾರದಂತ ಕೂದಲನ್ನ ನಾಶ ಮಾಡ್ದಲ್ವೇ. ಸಕ್ಕರೆಗೋಸ್ಕರ ಬಂದಿದ್ ನನ್ನ ಜುಟ್ಟಿಗೆ ಏನೇನೋ ಹಚ್ಚಿ ಹಾಳ್ ಮಾಡ್ತೀಯಾ? ನಿನ್ ಮುಖಕ್ ಬೆಂಕಿ ಹಾಕ, ಬೆಕ್ಕಿಗ್ ಸಹ ಭಿಕ್ಷೆ ಹಾಕಲ್ಲ ನೀನು. ಅಂತದ್ರಲ್ಲಿ ನನಗ್ ಪೇಸ್ಟ್ ಹಾಕ್ತೀನಿ ಅಂದಾಗ್ಲೇ ನಾನು ಯೋಚನೆ ಮಾಡಿರ್ಬೇಕು. ತಪ್ಪಲ್ಲ ನಂದೆ, ಛೀ. ಹಂಗಂತ ಅಳ್ತಿರೋವಾಗ ಒಳಗಡೆ ಇರುವ ಸೂರ್ಯಕಾಂತ ಆಚೆ ಬಂದು, ಯಾಕೆ ಏನಾಯ್ತು, ಯಾಕಷ್ಟು ಜ್ವರ ಕಿರ್ಚ್ತಿದೀಯಾ? ಅದಕ್ಕೆ ಸಕ್ಕರೆ ಸುಜಾತ, ಎಲ್ಲ ನೀವೇ ಮಾಡಿದ್ದು, ಎಲ್ಲ ನೀವೇ ಮಾಡಿದ್ದು. ನಾನೇನೇ ಮಾಡಿದೆ? ಎಲ್ಲ ನೀವೇ ಮಾಡಿದ್ದು. ನಾನೇನೋ ಸಕ್ಕರೆಗೋಸ್ಕರ ಬಂದೆ, ಪಾಪ ನಾನು. ನನ್ಗೆ ಜುಟ್ಟು ಸರಿ ಇಲ್ಲ, ಏನು ಸರಿ ಇಲ್ಲ ಅಂತ ಹೇಳಿ ನೀವು ಮಾಡಿದ ಪೇಸ್ಟ್ನ ನನ್ನ ಕೂದಲಿಗೆ ಹಚ್ಚಿ ಇವಾಗ ನೋಡಿ ಇದ್ದಿದ್ದು ಹೋಯ್ತು. ಮತ್ತೆ ಬೇರೆ ಬರೋದಿಲ್ಲ ಅನ್ಸುತ್ತೆ. ನಿಮ್ ಸೊಸೆ ಫುಲ್ಲು ನಿಮ್ ಪೇಸ್ಟ್ ನನ್ನ ತಲೆಗೆ ಹಚ್ಚಿದ್ಲು, ಆದ್ರೂ ನನಗೆ ಸಕ್ಕರೆ ಮಾತ್ರ ಸಿಕ್ಕೇ ಇಲ್ಲ. ಹಂಗಂತ ಅಳ್ತಾ ಹೇಳ್ತಾಳೆ. ಸೂರ್ಯಕಾಂತಂಗೆ ಅವಳನ್ನ ನೋಡಿ ನಗ್ಬೇಕಾ ಅಳ್ಬೇಕಾ ಗೊತ್ತಾಗಿಲ್ಲ. ಅವಳ ಶಕ್ತಿಯಿಂದ ಅಲ್ಲಿ ಏನ್ ನಡೀತು ಅಂತ ಅರ್ಥ ಮಾಡ್ಕೋತಾಳೆ. ಆಮೇಲೆ ಸುಜಾತ ಹತ್ರ ಇರುವ ಒಂದು ಮ್ಯಾಜಿಕಲ್ ಹೇರ್ ಡ್ರೈಯರ್ ತಗೊಂಡ್ ಬಂದು ಸುಜಾತಾಗೆ ಇಲ್ದೇ ಇರೋ ಜುಟ್ಟನ್ನೆಲ್ಲ ಮತ್ತೆ ಬರ್ಸ್ತಾಳೆ. ಅದನ್ನ ನೋಡಿ ಸುಜಾತ ಸಂತೋಷದಿಂದ ಎಗರ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾಳೆ. ಈ ತರದ್ ಕೆಲ್ಸ ಮಾಡಿ ಅದು ಅಲ್ದೆ ಅವಳ ಹೆಸರೇ ಯೂಸ್ ಮಾಡಿದ್ದಕ್ಕೆ ಸೂರ್ಯಕಾಂತಂ, ಲೇ ನಾನ್ ನಿಂಗ್ ಮುಂಚೆನೆ ಹೇಳ್ದೆ ಅನ್ವೆ, ಏನ್ ಕೆಲ್ಸ ಮಾಡಿದ್ಯೆ ಹುಚ್ಚುಡ್ಗಿ, ಏನೇ ಮಾಡ್ದೆ, ನನ್ನ ಹೆಸರೇನಕ್ಕೆ ಯೂಸ್ ಮಾಡಿದ್ದು ಹಂಗಂತ ಚೆನ್ನಾಗ್ ಬೈತಾಳೆ. ಚಂದ್ರಕಾಂತಂ ಆಳೋ ತರ ಮುಖ ಇಟ್ಕೊಂಡು ಆಚೆ ಬರ್ತಾಳೆ. ಇದನ್ನೆಲ್ಲ ಅವತಾರ್ ಕಿಟಕಿಯಿಂದ ನೋಡ್ತಿರ್ತಾನೆ. ಆಮೇಲೆ ಚಂದ್ರಕಾಂತ ಹತ್ರ ಹೋಗಿ, ಬುಜ್ಜಿಕ್ಕಿ ಬುಜ್ಜಿಕ್ಕಿ ಏನಕ್ಕ ಕಷ್ಟ ಪಡ್ತಿದ್ಯಾ ಹಂಗಂತ ಕೇಳ್ತಾನೆ. ಅದಕ್ಕೆ ಚಂದ್ರಕಾಂತ,
ಹಾ, ನನಗೆ ಕಷ್ಟನಾ? ಇಂಥದ್ದೆಲ್ಲ ನಾನು ಎಷ್ಟು ನೋಡಿಲ್ಲ. ನೀನ್ಯಾಕೋ ಇಲ್ಲೇನ್ ಮಾಡ್ತಿದ್ಯಾ? ಕಿಟಕಿಯಿಂದ ನಾನು ಎಲ್ಲ ನೋಡ್ದೆ ಅಕ್ಕ. ನನ್ಗೆ ಗೊತ್ತಿರೋ ಒಂದು ದೊಡ್ಡ ಡಾನ್ ಇದ್ದಾನೆ. ಈ ಐಡಿಯಾ ನಾವು ಉಪಯೋಗ ಮಾಡೋಣ. ಅವನ್ಗೆ ಹುಟ್ಟದಾಗಿಂದ ಜುಟ್ಟೇ ಇಲ್ಲ. ಈ ಮ್ಯಾಜಿಕಲ್ ಹೇರ್ ಡೈಯರ್ ಉಪಯೋಗ ಮಾಡಿ ಅವನಿಗೆ ಕೂದಲು ಬರೋ ತರ ಮಾಡಿದ್ರೆ ನಮ್ಗೆ ₹1,00,00,000 ಕೊಡ್ತಾನಕ್ಕ. ಹಂಗಂತಾನೆ ಅದನ್ ಕೇಳಿದ ತಕ್ಷಣ ಚಂದ್ರಕಾಂತಮ್ ಫುಲ್ ಖುಷಿ ಆಗ್ತಾಳೆ. ತಕ್ಷಣ ಅವ್ರ ಅತ್ತೆಗೆ ತಿಳಿದೆ ಮ್ಯಾಜಿಕಲ್ ಹೇರ್ ಡ್ರೈಯರ್ನ ಕಳ್ತನ ಮಾಡ್ತಾಳೆ. ಆಮೇಲೆ ಅವರಿಬ್ರು ಸೇರಿ ಆ ದೊಡ್ಡ ಡಾನ್ ಹತ್ರ ಹೋಗ್ತಾರೆ. ಅಲ್ಲಿರೋ ಡಾನ್ಗೆ ಎಲ್ಲಾ ತಿಳಿಸಿ ₹1,00,00,000 ಡೀಲ್ ಮಾತಾಡ್ಕೋತಾರೆ. ಬಾಸ್, ನಿಮ್ಗೆ ಜುಟ್ಟೇನಾದ್ರೂ ಬರ್ಸಿದ್ರೆ ₹1,00,00,000 ಕೊಡ್ತೀನಿ ಅಂತ ಹೇಳಿದ್ರಲ್ವಾ, ನಮ್ಗೆ ₹1,00,00,000 ಕೊಡ್ತೀರಾ? ತರಿಸ್ತೀವಿ. ಒಂದಲ್ಲ 2 ಕೋಟಿ ಕೊಡ್ತೀನಿ. ನನ್ನ ತಲೆಯಲ್ಲಿ ಕೂದಲನ್ನ ನೀವು ವಾಪಸ್ ತಂದ್ರೆ ಮಾತ್ರ. ಹಂಗಂತಾನೆ 2 ಕೋಟಿ ಅಂದಿದ ತಕ್ಷಣ ಚಂದ್ರಕಾಂತಮ್ಗೆ ಫುಲ್ ಖುಷಿ ಆಗುತ್ತೆ. ತಕ್ಷಣ ಓಕೆ ಅಂತ ಹೇಳಿ ಅವಳ ಹತ್ರ ಇರುವ ಮ್ಯಾಜಿಕಲ್ ಏರ್ ಡ್ರೈಯರ್ ಉಪಯೋಗ ಮಾಡಿ ಡಾನ್ಗೆ ಕೂದಲು ಬರೋ ತರ ಮಾಡ್ತಾಳೆ. ಅದನ್ನ ನೋಡಿ ಡಾನ್ ಫುಲ್ ಶಾಕ್ ಆಗ್ತಾನೆ. ಡಾನ್ಗೆ ಕೂದಲು ಬಂದಿದ್ರಿಂದ ಅವರು ಮತ್ತೆ ಅವ್ರ ಸಹಾಯಕರು ಫುಲ್ ಖುಷಿ ಆಗ್ತಾರೆ. ಆಗ ಅವತಾರ್ ಬುಜ್ಜಿಕ್ಕಿ ಸರ್, ನಿಮ್ಗೆ ಕೂದಲು ಬಂತಲ್ವಾ, ನಮ್ ದುಡ್ಡು ನಮ್ಗ್ ಕೊಡಿ ಹಂಗಂತ ಕೇಳ್ತಾರೆ. ಅದಕ್ಕೆ ಡಾನ್, ಇದ್ರಲ್ಲಿ ನಿಮ್ದೇನಿದೆ, ಎಲ್ಲ ಆ ಮ್ಯಾಜಿಕಲ್ ಹೇರ್ ಡ್ರೈಯರೇ ಮಾಡಿರುವಂತದ್ದು. ಅದನ್ನ ನನ್ ಕೊಟ್ಟು ನೀವು ಇಲ್ಲಿಂದ ಸುಮ್ನೆ ತೆರಳಿ. ಅದನ್ ಕೇಳಿಸ್ಕೊಂಡಿದ ತಕ್ಷಣ ಅವರಿಬ್ರು ಫುಲ್ ಶಾಕ್ ಆಗ್ಬಿಡ್ತಾರೆ. ಚಂದ್ರಕಾಂತ ಡಾನ್ ಹತ್ರ, ಏನ್ರಿ ಜುಟ್ ಬಂದ್ರೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರಲ್ವಾ, ಇವಾಗ ಮಾತ್ ಪಟಾಯಿಸ್ತಿದ್ದೀರಾ? ಮಾತ್ ತಪ್ಪದಿರ್ಲಿಕ್ಕೆ ನಾನೇನು ಸತ್ಯಹರಿಶ್ಚಂದ್ರನಾ? ನಾನು ಡಾನ್, ನೆನ್ಪಿರ್ಲಿ. ಹಂಗಂತೇಳಿ ಪಕ್ಕದಲ್ಲಿರೋ ಸಹಾಯಕರ ಹತ್ರ ಹಿಂಗ್ ಹೇಳ್ತಾನೆ. ಅರೆ, ಏನ್ ನೋಡ್ತಿದ್ದೀರಾ? ಇವರಿಂದ ಹೇರ್ ಡ್ರೈಯರ್ ಅನ್ನ ಕಸಿದ್ಕೊಂಡು ಕೂಡಾಕಿ ಇವ್ರನ್ನ ಹಂಗಂತ ಹೇಳ್ತಾರೆ. ಅದರಿಂದ ಚಂದ್ರಕಾಂತಮ್ನ ಕಟ್ಟಾಕೋದಕ್ಕೆ ಡಾನ್ ಸಹಾಯಕರು ಮೇಲೆ ಮೇಲೆ ಬರ್ತಾರೆ. ಆಗ ಅವಳು ಏನ್ ಮಾಡ್ಬೇಕಂತ ತಿಳಿದೆ ಅವ್ರ ಅತ್ತೆನ ಗಟ್ಟಿಯಾಗಿ ಕರೀತಾಳೆ, ಅತ್ತಿಯಮ್ಮ. ತಕ್ಷಣ ಸೂರ್ಯಕಾಂತ ಮ್ಯಾಜಿಕಲ್ ಹೇರ್ ಡ್ರೈಯರ್ ಅಲ್ಲಿ ಫೈರ್ ಬರೋ ತರ ಮಾಡ್ತಾಳೆ. ಹಂಗೆ ಆ ಏರ್ ಡ್ರೈಯರ್ ಡಾನ್ ಮೇಲೆ ಬಿದ್ದು ಆ ಸಹಾಯಕರ ಮೇಲೆ ಸಹ ಬಿದ್ದು ಹಂಗೆ ಅವ್ರ ಡೆನ್ ಪೂರ್ತಿ ಸುಟ್ಟೋಗುತ್ತೆ. ಕರೆಕ್ಟ್ ಟೈಮ್ ನೋಡ್ಕೊಂಡು ಚಂದ್ರಕಾಂತ ಮತ್ತೆ ಅವತಾರ್ ಅಲ್ಲಿಂದ ಏರ್ ಡ್ರೈಯರ್ ತಗೊಂಡು ಓಡೋಗ್ತಾರೆ. ಏನಾಯ್ತೋ ಎಲ್ಲಾ ತಿಳ್ಕೊಂಡಿದ್ದ ಸೂರ್ಯಕಾಂತ ಕೋಪದಿಂದ ಅವ್ರಿಬ್ಬರಿಗೆ 100 ಬಸ್ಕಿ ಹೊಡೆಯಕ್ಕೆ ಪನಿಷ್ಮೆಂಟ್ ಕೊಡ್ತಾಳೆ. ನೋಡಿ, ಒಂದ್ ವೇಳೆ ನೀವೇನಾದ್ರೂ ನನ್ನನ್ ಮೋಸ ಮಾಡಿ ಕಡಿಮೆ ಬಸ್ಕಿ ಓಡಿದ್ರೆ ಈ ಮ್ಯಾಜಿಕಲ್ ಏರ್ ಡ್ರೈಯರ್ ನಿಮ್ಮೇಲೂ ಬೆಂಕಿ ಸ್ಪ್ರೇ ಮಾಡುತ್ತೆ ಹಂಗಂತೇಳಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಏನು ಮಾಡಕ್ಕಾಗ್ದೆ ಪಾಪ ಇಬ್ರು ಬಸ್ಕಿ ಹೊಡಿತಿರ್ತಾರೆ. ಒಂದಿನ ಸೂರ್ಯಕಾಂತಂ ಹಾಲಲ್ಲಿ ಕೂತಿರುವಾಗ ಅವಳ ಫ್ರೆಂಡ್ ಸರೋಜ ಮಗಳು ಮಂಗ ಬರ್ತಾಳೆ. ಅವಳನ್ನ ನೋಡಿದ ತಕ್ಷಣ ಸೂರ್ಯಕಾಂತಂ, ಏನೇ ಮಂಗ, ಹೆಂಗಿದ್ಯಾ? ಇಷ್ಟ ದಿನ ಆದ್ಮೇಲೆ ನಾನ್ ನಿಂಗ್ ಜ್ಞಾಪಕ ಬಂದ. ನಾನ್ ಚೆನ್ನಾಗೇ ಇದೀನಿ ದೊಡ್ಡಮ್ಮ, ನೀವೆಂಗಿದ್ದೀರಾ? ನಾನ್ ಚೆನ್ನಾಗೇ ಇದೀನಿ ಕಣೆ. ಏನು ವಿಷಯ? ದೊಡ್ಡಮ್ಮ, ನಿಜ ಹೇಳ್ಬೇಕಂದ್ರೆ ನನ್ಗೊಂದ್ ಸಮಸ್ಯೆ ಬಂದಿದೆ. ಆ ಸಮಸ್ಯೆನ ತೀರ್ಸೋದು ನೀವೊಬ್ರೆ, ಅದಕ್ಕೆ ನಾನ್ ನಿಮ್ ಹತ್ರ ಬಂದೆ. ಅದೇನ್ ಮಗ್ಳೆ, ಅದನ್ ಹೇಳಕ್ ಇಷ್ಟ್ಯಾಕೆ ಯೋಚನೆ ಮಾಡ್ತಿದ್ಯಾ? ಹೇಳೆ. ಸಮಸ್ಯೆ ನನ್ ಮಗನು ರಾಹುಲ್ ದೊಡ್ಡಮ್ಮ. ಯಾವಾಗ್ಲೂ ಏನಾದ್ರೂ ಒಂದು ತರ್ಲೆ ಕೆಲ್ಸ ಮಾಡ್ತಾನೆ ಇರ್ತಾನೆ, ಹೇಳೋ ಕೆಲ್ಸ ಮಾತ್ರ ಕೇಳೋದಿಲ್ಲ. ಸಮಸ್ಯೆ ಅಂದ್ರೆ ಏನೋ ದೊಡ್ಡ ಸಮಸ್ಯೆ ಅನ್ಕೊಂಡೆ. ಅಯ್ಯೋ ಉಚ್ಚಿ. ಏನೇ ಮಕ್ಳಂದ್ರೆ ಅಷ್ಟೇ ಕಣೆ, ಎಲ್ಲಾರು ತರ್ಲೆ ಮಾಡೇ ಮಾಡ್ತಾರೆ. ಯಾಕೆ ನೀನ್ ಮಾಡಿಲ್ವಾ? ನಾನು ಮೊದಲ್ಗೆ ಹಂಗೆ ಅನ್ಕೊಂಡೆ ದೊಡ್ಡಮ್ಮ. ಆದ್ರೆ ಇವನ್ ಮಾಡೋ ಕೆಲ್ಸಗಳೆಲ್ಲ ಅಷ್ಟು ಸುಲಭವಾದ ಕೆಲ್ಸಗಳಲ್ಲ. ಅಕ್ಕದ ಪಕ್ಕದ ಮನೆ ಒಳಗಡೆ ಹೋಗಿ ದುಡ್ಡು ಕಳ್ತನ ಮಾಡ್ಕೊಂಡ್ ಬರ್ತಾನೆ, ಅದ್ರಲ್ಲಿ ತಿಂಡಿ ತಗೊಂಡ್ ತಿಂತಾನೆ, ಸ್ಕೂಲ್ಗೆ ಹೋಗದೆ ಎಲ್ಲಾದ್ರೂ ತಿರ್ಗಾಡ್ತಿರ್ತಾನೆ, ಜನರ ಮೋಸ ಮಾಡಿ ಅವ್ರ ಹತ್ರ ದುಡ್ಡು ತಗೊಂಡ್ ಬಿಡ್ತಾನೆ. ಈ ತರ ಎಲ್ಲ ಇನ್ನೂ ಜಾಸ್ತಿ ಮಾಡಿದ್ದಾನೆ. ನಾನ್ ಕೇಳ್ದೆ ಅಂತ ಹೇಳಿ ಪಕ್ಕದ ಮನೆಯವ್ರ ಹತ್ರ ಸಾಲ ತಗೊಂಡಿದ್ದಾನಂತೆ. ಅವ್ರ ಹೆಸರು, ಅತ್ತೆ ಹೆಸರು, ಎಲ್ಲರ ಹೆಸರು ಉಪಯೋಗಿಸ್ತಾನೆ. ಏನ್ ಮಾಡೋದು ಅರ್ಥ ಆಗ್ತಿಲ್ಲ. ಅವರು ನಮ್ಮೇಲೆ ಅಭಿಮಾನದಿಂದ ಅವ್ನು ಕೇಳಿದ ತಕ್ಷಣ ಕೊಡ್ತಿದ್ರು. ಅವರು ಸಾಲವಾಗಿ ಕೊಟ್ಟಿದ್ದ ದುಡ್ಡನ್ನ ಮತ್ತೆ ಕೊಡಕ್ ಕೇಳಿದ್ರೆ ನೀವ್ಯಾವಾಗ ಕೊಟ್ರಿ ಅಂತ ಮಾತು ತಿರ್ಗ್ಸಾಕ್ತ. ನಮ್ ಮಾವನವ್ರಿಗೆ ಊರಲ್ಲಿ ಒಳ್ಳೆ ಹೆಸರಿದೆ ದೊಡ್ಡಮ್ಮ, ಆದ್ರೆ ಇವನ್ ಮಾಡೋ ಕೆಲ್ಸಕ್ಕೆ ನಮ್ ಎಲ್ಲಾರ್ಗೂ ಕೆಟ್ಟ ಹೆಸರು ಬರ್ತಿದೆ. ಓಹೋ, ಇವನ್ ಯಾವನೋ ಜೂನಿಯರ್ ಚಂದ್ರಕಾಂತಂ ತರ ಇದ್ದಾನೆ, ನೀನು ಸುಮ್ನೆ ಇರಮ್ಮ ಅಂತ ಹೇಳ್ತಾ ಮಂಗಾನ ಅವಳು ಸಮಾಧಾನ ಮಾಡ್ತಾಳೆ. ಏನ್ ಮಾಡೋದ್ ದೊಡ್ಡಮ್ಮ,
ಒಳ್ಳೆ ಮಾತಲ್ಲಿ ಹೇಳಿದ್ರು ಕೇಳಲ್ಲ, ಒಡದ್ ಹೇಳಿದ್ರೆ ಮನೆಯಿಂದ ಎಲ್ಲಾದ್ರೂ ಓಡಾಕ್ತಾನೆ. 1 ತಿಂಗಳವರೆಗೂ ಬರೋದಿಲ್ಲ, ಏನ್ ಮಾಡಕ್ಕೋ ಗೊತ್ತಾಗ್ತಿಲ್ಲ ಹಂಗಂತ ಕೇಳ್ತಾಳೆ. ಅದಕ್ಕೆ ಸೂರ್ಯಕಾಂತ, ಅಯ್ಯೋ ನೀನೇನ್ ಚಿಂತೆ ಮಾಡ್ಬೇಡ್ವೆ ತಾಯಿ, ಬಾ ನೀನ್ ಇವಾಗ ನನ್ನ ಅವನ ಹತ್ರ ಕರ್ಕೊಂಡ್ ಹೋಗು ಹಂಗಂತ ಅಂತಾಳೆ. ಅದಕ್ಕೆ ಮಂಗ ಸೂರ್ಯಕಾಂತನ ಅವ್ರ ಮನೆಗ್ ಕರ್ಕೊಂಡ್ ಹೋಗ್ತಾಳೆ. ಅಲ್ಲಿ ರಾಹುಲ್ ಅವತ್ತು ಅಕ್ಕದ ಪಕ್ಕದ ಮನೆಯಲ್ಲಿ ಕಲೆಕ್ಷನ್ ಮಾಡಿದ ದುಡ್ಡನ್ನ ಕೌಂಟ್ ಮಾಡ್ತಿರ್ತಾನೆ. ಅದನ್ನ ನೋಡಿದ್ ಮಂಗ ಕೋಪದಿಂದ ರಾಹುಲ್ ಹತ್ರ ಹೋಗಿ, ಏಯ್ ಎಲ್ಲಿದೋ ನಿನ್ಗಿ ದುಡ್ಡು ಹೇಳೋ ಹಂಗಂತ ಕೇಳ್ತಾಳೆ. ಅದಕ್ಕೆ ರಾಹುಲ್, ಹಾ ಇದು ನನ್ ದುಡ್ಡಲ್ಲಮ್ಮ, ನನ್ನ ಫ್ರೆಂಡ್ ದುಡ್ಡು. ಸ್ವಲ್ಪ ದಿನ ನನ್ನ ಹತ್ರ ಇಟ್ಕೊಳಕ್ ಹೇಳಿದಾನೆ. ನಿಜ ಹೇಳೋ, ಎಲ್ಲಿಂದೋ ಈ ದುಡ್ಡು ನಿನ್ಗೆ ಹಂಗಂತ ಕೋಪದಿಂದ ಕೇಳ್ತಾಳೆ. ಅದಕ್ಕೆ ರಾಹುಲ್ ನಟನೆ ಮಾಡ್ತಾ, ಈ ಮನೆಯಲ್ಲಿ ಯಾರು ನನ್ನನ್ನ ನಂಬ್ತಾ ಇಲ್ಲ. ಇದು ನನ್ನ ಫ್ರೆಂಡ್ ದುಡ್ಡು ಅಂತ ಹೇಳಿದ್ರೆ ಕೂಡ ನಂಬ್ತಾ ಇಲ್ಲ. ನಾನು ಈ ಮನೆಯಲ್ಲಿ ಇರಲ್ಲ, ಎಲ್ಲಾದ್ರೂ ಹೋಗ್ಬಿಡ್ತೀನಿ ಹಂಗಂತ ಅಳೋ ತರ ನಟನೆ ಮಾಡ್ತಿರ್ತಾನೆ. ಅದನ್ನ ನೋಡಿ ಸೂರ್ಯಕಾಂತಂಗೆ ಎಲ್ಲಾ ಅರ್ಥ ಆಗುತ್ತೆ. ಮನಸ್ಸಲ್ಲಿ ಈ ಹುಡುಗನ್ಗೆ ಒಡೆದು ಹೇಳಿದ್ರೆ ಅಲ್ಲ ಅರ್ಥ ಆಗಲ್ಲ, ನನ್ ಸ್ಟೈಲಲ್ಲಿ ಹೇಳಲೇಬೇಕು. ಅರೆರೆ ನನ್ನ ಬಂಗಾರ ಕಣ ನೀನು. ಯಾಕೆ ಮಂಗ ಇಷ್ಟು ಒಳ್ಳೆ ಹುಡ್ಗನ್ನ ನೀನ್ ಅನುಮಾನ ಪಡ್ತಿದ್ಯಾ? ನೋಡು ಪಾಪ ಎಷ್ಟು ಕಷ್ಟ ಪಡ್ತಿದ್ದಾನೆ. ನಾನ್ ನಿನ್ ನಂಬ್ತೀನಿ ಬಿಡೋ, ಯಾರ್ ನಂಬಿಲ್ಲ ಅಂದ್ರೂ ಪರವಾಗಿಲ್ಲ ಪುಟ್ಟ ಹಂಗಂತ ಅಂತಾನೆ. ಅದನ್ ಕೇಳಿದ್ ರಾಹುಲ್ ಮನ್ಸಲ್ಲಿ, ಹಬ್ಬ ನನ್ನ ಆಕ್ಟಿಂಗ್ ವರ್ಕೌಟ್ ಆಯ್ತು ಹಂಗಂತ ಅನ್ಕೊಂಡು ಮನ್ಸಲ್ಲಿ ಫುಲ್ ಖುಷಿ ಆಗ್ತಿದ್ದ. ಅದೇ ಸಮಯಕ್ಕೆ ಸೂರ್ಯಕಾಂತ, ನೋಡು ರಾಹುಲ್, ನೀನು ಒಳ್ಳೆಯವನಂತ ಹೇಳಿದ್ರೆ ಇವ್ರು ನಂಬ್ತಾ ಇಲ್ಲ ಅಲ್ವಾ, ಇವ್ರು ನಮ್ಮೋ ತರ ನಾನ್ ಮಾಡ್ತೀನಿ ಆಯ್ತಾ ಹಂಗಂತ ಹೇಳಿ ಅವಳ ಮ್ಯಾಜಿಕ್ ಇಂದ ಅಲ್ಲಿ ಒಂದು ಮ್ಯಾಜಿಕ್ ಹೂವದ ಗಿಡನ ಪ್ರತ್ಯಕ್ಷ ಮಾಡ್ತಾಳೆ. ಅದನ್ನ ನೋಡಿದ್ ರಾಹುಲ್ ಶಾಕ್ ಆಗ್ತಾನೆ. ಸೂರ್ಯಕಾಂತ ಮಾತ್ರ, ಏನಮ್ಮ ಇದು? ನಿಮ್ಮಮ್ಮ ಹೆಸರು ಮಂಗಮ್ಮ ಅಲ್ಲ, ಅದಕ್ಕೆ ಮಂಗಮ್ಮ ಬಾಗ್ಲಲ್ಲಿ ಮಲ್ಲೆ ಗಿಡ. ಮಂಗ ಅದನ್ ಕೇಳಿ ನಗ್ತಾ ಇರ್ತಾಳೆ. ಆಮೇಲೆ ಸೂರ್ಯಕಾಂತ, ನೋಡು ರಾಹುಲ್, ಇದೊಂದು ಮ್ಯಾಜಿಕಲ್ ಹೂವದ ಗಿಡ. ಇವತ್ತಿಂದ ನೀನ್ ಯಾರನ್ನಾದ್ರೂ ಮೋಸ ಮಾಡಿದ್ರು, ಅವ್ರ ವಸ್ತುಗಳನ್ನ ಕಳ್ತನ ಮಾಡಿದ್ರು, ಇದ್ರಲ್ಲಿರೋ ಎಳೆ ಎಲ್ಲ ಉದ್ರೋಗುತ್ತೆ. ಹಂಗೆ ಎಷ್ಟು ಎಲೆ ಉದ್ರೋಗತ್ತೋ ಅದೇ ರೀತಿ ನಿನ್ ತಲೆ ಕೂದಲು ಕೂಡ ಉದ್ರೋಗುತ್ತೆ. ಒಂದ್ ವೇಳೆ ಆ ಎಲೆ ಎಲ್ಲ ಉದ್ರೋಗ್ಬಿಟ್ರೆ ನೀನ್ ಸತ್ತೋಗ್ತೀಯ. ಆದ್ರೆ ಒಂದ್ ವೇಳೆ ನೀನ್ ಯಾವ್ದಾದ್ರು ಒಳ್ಳೆ ಕೆಲ್ಸ ಮಾಡಿದ್ರೆ ಆ ಎಲೆ ಮತ್ತೆ ಬರುತ್ತೆ. ಹಂಗೆ ನೀನು ದಿನಾ 10 ಒಳ್ಳೆ ಕೆಲ್ಸ ಮಾಡಿದ್ರೆ ಅಲ್ಲಿ ಒಂದು ಮಲ್ಲಿಗೆ ಹೂವ ಬರುತ್ತೆ. ನೋಡೋಣ ನೀನ್ ಒಳ್ಳೆ ಕೆಲ್ಸದಿಂದ ಎಷ್ಟು ಹೂವ ಬರುತ್ತೋ ಹಂಗಂತ ಹೇಳಿ ಮಂಗಕ್ ಸಹ ಧೈರ್ಯ ಹೇಳ್ತಾಳೆ. ಸೂರ್ಯಕಾಂತಂ ಅಲ್ಲಿಂದ ಹೋಗ್ಬಿಡ್ತಾಳೆ. ಸೂರ್ಯಕಾಂತಂ ಹೋದ್ಮೇಲೆ ರಾಹುಲ್, ಅಬ್ಬೋ ಈ ತರ ಜಾಸ್ತಿ ನೋಡಿದೀನಿ, ಮಾಡಿದ್ರೆ ಎಳೆ ಉದ್ರೋಗತ್ತಂತೆ, ನಾನ್ ನಂಬೋದಿಲ್ಲ ಹಂಗಂತ ಅನ್ಕೊಂಡು ಅವನ್ ಯಾವಾಗ್ಲೂ ಮಾಡೋ ತಪ್ಪು ಕೆಲ್ಸಗಳನ್ನ ಮಾಡೋಕ್ ಶುರು ಮಾಡ್ದ. ಎಲ್ಲಾ ತಪ್ಪು ಕೆಲ್ಸ ಮಾಡಿ ಮನೆಗ್ ಬಂದ್ ನೋಡಿದ್ರೆ ಆ ಗಿಡದಲ್ಲಿ ಎಷ್ಟೋ ಎಲೆಗಳು ಉಡ್ದಿರೋಗಿರುತ್ತೆ. ಅದನ್ನ ನೋಡಿ ರಾಹುಲ್ ಫುಲ್ ಶಾಕ್ ಆಗ್ತಾನೆ. ಊಡುಡ್ತಾ ಹೋಗಿ ಕನ್ನಡಿಯಲ್ಲಿ ನೋಡ್ತಾನೆ. ಅವನ್ ಕೂದಲ್ ಸಹ ಅರ್ಧ ಉದ್ರೋಗಿರುತ್ತೆ. ಕೂದಲ್ ಹೋಗಿ ಗಿಡ ಹತ್ರ ಕುತ್ಕೊಂಡು ಅಳ್ತಾ ಇರ್ತಾನೆ. ಅದೇ ಸಮಯಕ್ಕೆ ಅಲ್ಲಿ ಮಂಗ ಬಂದು ರಾಹುಲ್ ಹತ್ರ, ಏನಾಯ್ತು ರಾಹುಲ್, ಯಾಕೆ ಅಳ್ತಿದ್ಯಾ? ಅಮ್ಮ ನನ್ ಕೂದಲೆಲ್ಲ ಉದ್ರೋಯ್ತೆ. ಹಾಗಾದ್ರೆ ನೀನು ಇವತ್ತು ಅಷ್ಟು ಜನನ್ ಮೋಸ ಮಾಡಿದ್ಯಾ ಅಂತ ಅರ್ಥ. ಇಲ್ಲ ಅಮ್ಮ ಇಲ್ಲ, ಇವತ್ ನಾನ್ ಯಾರನ್ನೂ ಮೋಸ ಮಾಡಿಲ್ಲ ಹಂಗಂತ ಹೇಳ್ತಾನೆ. ಅವನು ಸುಳ್ಳು ಹೇಳಿದ್ರಿಂದ ಗಿಡದಿಂದ ಇನ್ನೊಂದ್ ಎಲೆ ಉದುರಿ ಕೆಳಗ್ ಬೀಳುತ್ತೆ. ಅದನ್ನ ನೋಡಿ ರಾಹುಲ್ ಶಾಕ್ ಆಗ್ತಾನೆ. ಅದಕ್ಕೆ ಮಂಗ ರಾಹುಲ್ ಹತ್ರ, ನೋಡು ಮತ್ತೆ ಸುಳ್ಳು ಹೇಳಿದ್ಯಾ, ಅದಕ್ಕೆ ಎಲೆ ಉದುರಿ ಕೆಳಗಡೆ ಬಿದ್ದಿದೆ. ಹಿಂಗ್ ಮಾಡಿದ್ರೆ ನಿನ್ಗಿರೋ ಜುಟ್ಟು ಎಲ್ಲ ಹೋಗುತ್ತೆ ಹಂಗಂತ ರಾಹುಲ್ಗೆ ಭಯ ಇಡ್ತಾಳೆ. ರಾಹುಲ್ ಭಯದಿಂದ, ಅಮ್ಮ ಅದು ಇವತ್ತು ನಾನು ಸ್ವಲ್ಪ ಜನನ ಮೋಸ ಮಾಡಿ ದುಡ್ಡು ತಗೊಂಡೆಮ್ಮ ಹಂಗಂತ ಹೇಳ್ತಾನೆ. ಅದರಿಂದ ಕೆಳಗಡೆ ಉದುರೋಗಿರೋ ಎಲೆ ಮತ್ತೆ ಗಿಡಕ್ಕೆ ಬಂದು ಸೇರುತ್ತೆ. ಅದನ್ನ ನೋಡಿದ್ ರಾಹುಲ್ ಅವ್ರ ಅಮ್ಮ ಹತ್ರ, ಅಮ್ಮ ನೋಡು ನೋಡು ಆ ಗಿಡದಲ್ಲಿ ಆ ಎಲೆ ಮತ್ತೆ ಹೆಂಗ್ ಬಂದಿದೆ ನೋಡು, ನಾನ್ ಮಾಡಿದ ತಪ್ಪೆಲ್ಲ ಸರಿ ಮಾಡಿದ್ರೆ ಎಲೆ ಮತ್ತೆ ಬರತ್ತಾ? ಹಾಗಾದ್ರೆ ನನ್ ಗುದಿರೋಗಿರೋ ಕೂದ್ಲು ಮತ್ತೆ ಬರತ್ತಾ? ಹಂಗಂತ ಮಂಗ ಹತ್ರ ಹೇಳಿ ಅವನ್ ಮಾಡಿದ ತಪ್ಪೆಲ್ಲ ಸರಿ ಮಾಡ್ಕೊಂಡ್ ಬಿಡ್ತಾನೆ. ಮತ್ತೆ ಮನೆಗ್ ಬಂದ್ ನೋಡಿದಾಗ ಆ ಎಲೆ ಎಲ್ಲ ಮತ್ತೆ ಗಿಡಕ್ಕೆ ಅಂಟ್ಕೊಂಡಿತ್ತು. ಮತ್ತೆ ಅವನ ಉದ್ರೋಗಿರೋ ಕೂದಲು ಸಹ ಅವನಿಗೆ ಬಂದಿತ್ತು. ಅದನ್ನ ನೋಡಿದ ರಾಹುಲ್ ಅವತ್ತಿಂದ ಕೆಟ್ಟ ಕೆಲ್ಸ ಏನೂ ಮಾಡದೆ ಎಲ್ಲಾ ಒಳ್ಳೆ ಕೆಲ್ಸನೇ ಮಾಡ್ತಿದ್ದ. ಅದ್ರಿಂದ ಆ ಗಿಡದಲ್ಲಿ ಮಲ್ಲಿಗೆ ಹೂವ ಸಹ ಬಿಡ್ತು. ಅದನ್ನ ನೋಡಿದ್ ಮಂಗ ತುಂಬಾ ಸಂತೋಷ ಪಡ್ತಾಳೆ. ಬದ್ಲಾಗಿದ್ದವ್ರ ಮಗನ್ನ ನೋಡಿ ತುಂಬಾ ಸಂತೋಷ ಪಡ್ತಾಳೆ. ಸೂರ್ಯಕಾಂತಂ ಹತ್ರ ಹೋಗಿ ನಡೆದಿದ್ ವಿಷಯ ಎಲ್ಲ ಹೇಳಿ ಕೃತಜ್ಞತೆ ತಿಳಿಸ್ತಾಳೆ.